ಕೊನೆ ಹಂತದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ್ದ ತಹಶೀಲ್ದಾರ್ ಆರ್ಎಸ್ಎಸ್ ಸಲ್ಲಿಸಿದ್ದ ಮನವಿ ತಿರಸ್ಕರಿಸಿದ ತಹಶೀಲ್ದಾರ್ ಶ್ರೇಯಾಂಕ್. ಕಲಬುರಗಿಯ ಸೇಡಂನಲ್ಲಿ ತಹಶೀಲ್ದಾರ್ಗೆ ಆರ್ಎಸ್ಎಸ್ ಸೆಡ್ಡು ಹೊಡೆದಿದೆ. ಕೊನೆ ಹಂತದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ತಹಶೀಲ್ದಾರ್ ಬ್ರೇಕ್ ಹಾಕಿದ್ರು. ಆರ್ಎಸ್ಎಸ್ ಸಲ್ಲಿಸಿದ್ದ ಮನವಿ ತಿರಸ್ಕರಿಸಿದ ತಹಶೀಲ್ದಾರ್ ಶ್ರೇಯಾಂಕ್ ಸರ್ಕಾರ ಮತ್ತು ತಾಲೂಕು ಆಡಳಿತಕ್ಕೆ ಸೆಡ್ಡು ಹೊಡೆದು ಪಥ ಸಂಚಲನ ಮಾಡಿದ್ದಾರೆ. ಸೇಡಂ ಪಟ್ಟಣದ ಮಾತೃ ಛಾಯಾ ಕಾಲೇಜಿನಿಂದ ಪಥ ಸಂಚಲನ ನಡೆದಿದೆ. ಗಣವೇಷ ದಂಡದೊಂದಿಗೆ ಆರ್ಎಸ್ಎಸ್ ಕಾರ್ಯಕರ್ತರು ಪಥ ಸಂಚಲನವನ್ನ ಮಾಡಿದ್ದಾರೆ. ಪಥ ಸಂಚಲನ ಮಾಡುತ್ತಿದ್ದವರನ್ನ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಸೇಡಂ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಕಲಬುರಗಿಯ ಸೇಡಂನಲ್ಲಿ ತಹಶೀಲ್ದಾರ್ಗೆ ಆರ್ಎಸ್ಎಸ್ ಸೆಡ್ಡು ಹೊಡೆದಿರೋದು. ಕೊನೆಯ ಹಂತದಲ್ಲಿ ತಹಶೀಲ್ದಾರ್ ಬರ್ತಾರೆ, ಪಥ ಸಂಚಲನಕ್ಕೆ ಬ್ರೇಕ್ ಹಾಕ್ತಾರೆ. ಮಾಡೋ ಹಾಗಿಲ್ಲ ನೀವು ಪಥ ಸಂಚಲನವನ್ನ ಅಂತ ಹೇಳಿ ಶ್ರೇಯಾಂಕ್ ಅನ್ನೋ ಜಿಲ್ಲಾಧಿಕಾರಿಗಳು ಬಂದು ತಡೆ ಹಿಡಿತಾರೆ. ಆದರೆ ಸರ್ಕಾರ ಮತ್ತು ತಾಲೂಕು ಆಡಳಿತಕ್ಕೆ ಸೆಡ್ಡು ಹೊಡೆದು ಪಥ ಸಂಚಲನವನ್ನ ಆರಂಭ ಮಾಡ್ತಾರೆ. ಗಣವೇಷ ದಂಡದೊಂದಿಗೆ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಪಥ ಸಂಚಲನ ನಡೆಯುತ್ತೆ. ಆಗ ಪೊಲೀಸ್ನವರು ಪಥ ಸಂಚಲನ ಮಾಡ್ತಾ ಇದ್ದಂಥವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸೇಡಂ ಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ. ಗಮನಿಸ್ತಾ ಇದ್ದೀವಿ, ಪಥ ಸಂಚಲನ ಮಾಡ್ತಾ ಇದ್ರು ಮೊದಲಿಗೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ ಅಲ್ಲಿನ ಜಿಲ್ಲಾಧಿಕಾರಿಗಳು. ಆದರೂ ಕೂಡ ತಾಲೂಕು ಆಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಸೆಡ್ಡು ಹೊಡೆದು ನಾವು ಮಾಡೇ ಮಾಡ್ತೀವಿ ಪಥ ಸಂಚಲನವನ್ನು ಅನ್ನೋ ನಿಟ್ಟಿನಲ್ಲಿ ಪಥ ಸಂಚಲನ ಮಾಡಿದ್ರು ಆರ್ಎಸ್ಎಸ್ನ ಕಾರ್ಯಕರ್ತರು. ಅದಾದ ನಂತರ ಈಗ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂಥ ಆರ್ಎಸ್ಎಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಆ ಸಂದರ್ಭದಲ್ಲೂ ಸ್ವಲ್ಪ ಗಲಾಟೆ ಆಗುವಂಥ ಸ್ಥಿತಿ ಇತ್ತು. ಆದರೆ ಪೊಲೀಸ್ನವರು ಎಲ್ಲವನ್ನೂ ಕೂಡ ಸರಿಯಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೇಡಂ ಪಟ್ಟಣದ ರೈಲ್ವೆ ನಿಲ್ದಾಣ ಏನಿದೆಯಲ್ಲ, ರೈಲ್ವೆ ನಿಲ್ದಾಣದ ಬಳಿ ಈ ರೀತಿಯಾಗಿ ವಶಕ್ಕೆ ಪಡೆದಿರುವುದು.